ಕಾರ್ಯಕ್ರಮದಲ್ಲಿ ರಾಮಪ್ಪ ಹೊಳೆಕೊಪ್ಪ ಇವರು ನಮ್ಮ ಬ್ರಾಹ್ಮಣ ಸಮುದಾಯವನ್ನು ಉದ್ದೇಶಿಸಿ ಬಹಳ ಕೆಟ್ಟದಾಗಿ ಮಾತನಾಡಿದ್ದು ಎಲ್ಲ ಗಮನಕ್ಕೆ ಬಂದಿದೆ. ಈ ಧರ್ಮದ ಹೆಸರೇಳಿ ಅಥವಾ ಜಾತಿಯ ಹೆಸರೇಳಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡತಕ್ಕಂಥ ಒಂದು ಪ್ರಚೋದನಕಾರಿಯಾದ ಹೇಳಿಕೆ ಅಂತ ನಮಗೆಲ್ಲ ಅನಿಸಿದೆ. ಆದರೆ ಈ ರೀತಿಯ ಹೇಳಿಕೆ ಒಂದು ಸಮುದಾಯದ ಮೇಲೆ ಕೊಡ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಬ್ರಾಹ್ಮಣ ಸಮುದಾಯ ಬಹಳ ಶಾಂತಿಯುತವಾದಂಥ ಸಮುದಾಯ. ಎಲ್ಲರೊಂದಿಗೂ ಬೆರೆತು ಎಲ್ಲರ ಅಭಿವೃದ್ಧಿಗಾಗಿ ಸರ್ವೇ ಜನೋ ಸುಖಿನೋ ಭವಂತು ಹೇಳ್ತಕ್ಕಂಥ ಒಂದು ಮೂಲ ಮಂತ್ರವನ್ನು ಇಟ್ಕೊಂಡು ಬರುತ್ತಕ್ಕಂಥ ಸಮಾಜದ ಮೇಲೆ ಅತ್ಯಂತ ಕೆಟ್ಟದಾಗಿ ಆ ಮಕ್ಕಳು ಈ ಮಕ್ಕಳು ಅದನ್ನು ಹೇಳಲಿಕ್ಕೆ ನಮಗೆ ಅಸಹ್ಯ ಆಗುತ್ತೆ. ನಮ್ಮ ಬಾಯಿಂದ ಬರೋದಿಲ್ಲ ಆ ಥರ ಮಾತುಗಳು, ಸಜ್ಜನರ ಬಾಯಲ್ಲಿ ಆ ಥರ ಮಾತುಗಳು ಬರೋದಿಲ್ಲ. ಇದನ್ನ ನಾವು ತೀವ್ರವಾಗಿ ಖಂಡಿಸಿ ಇವತ್ತು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮೊನ್ನೆ ASP ಅವರ ಮುಖಾಂತರ ಒಂದು ದೂರನ್ನು ದಾಖಲು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ಕಾನೂನಿನಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಶಿಕ್ಷೆ ಆಗಬೇಕು ಅದನ್ನ ಶಿಕ್ಷೆ ಆಗಬೇಕು ಅಂತ ಹೇಳಿ ಬ್ರಾಹ್ಮಣ ಸಮುದಾಯದ ಪರವಾಗಿ ಆಗ್ರಹ ಪಡಿಸ್ತೇವೆ. ತಾವು ಏನು ಮನವಿಯನ್ನು ಕೊಟ್ಟಿದ್ದೀರಿ ಈ ಬಗ್ಗೆ ನಮ್ಮ ಮಾನ್ಯ ASP ಸಾಹೇಬರು ಕೆಲಸ ಸ್ಥಾನದಲ್ಲಿ ಎಲ್ಲ ಹೊರಗಡೆ ಇದ್ದಾರೆ. ಅವರು ಬಂದ ಮೇಲೆ ಇದನ್ನು ಅವರಿಗೆ ತಲುಪಿಸಿ ಇದರ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಅರಿವನ್ನು. ನಮಸ್ಕಾರ. ಜನವರಿ 31 ಶನಿವಾರ ಹೊನ್ನಾವರ ತಾಲೂಕು ಮಾಳ್ಕೋಡು ಗ್ರಾಮದಲ್ಲಿ ಸೀತಾರಾಮ ಕಲ್ಲೋತ್ಸವಕ್ಕೆ ನನ್ನನ್ನು ತುಂಬ ಅತಿಥಿಯಾಗಿ ಕರೆದು ಪ್ರವಚನ ಮಾಡಲು ಪ್ರೇರಿಸಿದ್ದ ನಾನು ಆ ಸೀತಾರಾಮ ಕಲ್ಲೋತ್ಸವ ತುಂಬ ಆನಂದ ಮತ್ತು ಸಂತೋಷದಾಯಕವಾಗಿ ಪೂಜಾ ಕಾರ್ಯಗಳು ತುಂಬ ಚೆನ್ನಾಗಿದ್ದರಿಂದ ಸಂತೋಷಪೂರಿತವಾಗಿ ಆ ಕಾರ್ಯಕ್ರಮದಲ್ಲಿ ಯಾರನ್ನು ಉದ್ದೇಶಪೂರ್ವಕವಾಗಿ ಗಣನೆಗೆ ತೆಗೆದುಕೊಳ್ಳದೆ ನನ್ನ ಮಾತಿನ ಭರಾಟೆ ಒಳಗೆ ಮಾತಾಡಿದ್ದೀನಿ ಅಂತೇಳಿ ತಿಳಿದು ಬಂದಿದ್ದರಿಂದ ನಾನು ಅದಕ್ಕೆ ವಿಷಾದ ಪಡಿಸುತ್ತೇನೆ. ನಾನು ಎಲ್ಲ ಸಮುದಾಯದ ಜೊತೆಗೂ ಚೆಂದಾಗಿದ್ದು ಮತ್ತು ಎಲ್ಲರ ಜೊತೆಗೂ ಅನ್ಯೋನ್ಯವಾಗಿ ಈವರೆಗೂ ಬಂದಿರೋದ್ರಿಂದ ಈ ವಿಚಾರದಲ್ಲಿ ವಿಷಾದ ಪಡಿಸುತ್ತೇನೆ.